Hello students, welcome to NS Patil's English YouTube channel. I am your NS Patil, lecturer in English, Government PU College, Karajgi, Taluka Afzalpur, District, Karaburgi. My dear students, in the last video we have discussed the poem Romeo and Juliet, and in today's class we are going to discuss the question and answers of the poem ರೋಮಿಯೋ ಆ್ಯಂಡ್ ಜೂಲಿಯಟ್. ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋನಲ್ಲಿ ನಾವು ರೋಮಿಯೋ ಮತ್ತು ಜೂಲಿಯಟ್ ಪೋಯಂ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನಾವು ಡಿಸ್ಕಷನ್ ಮಾಡೋಣ. ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ 1 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳು ಬರ್ತವೆ. ಮೊದಲಿಗೆ ನಾವು 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಬೀಟಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಎ ವರ್ಡ್, ಫ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್ ಅಂತ ಕೇಳ್ತಾನೆ. ಸೊ ಅಲ್ಲಿ 1 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇದು, ದ ಫಸ್ಟ್ ಕ್ವಶನ್ ಈಸ್ ನೇಮ್ ದ 2 rival families ಆಫ್ ವೆರೋನಾ. ವೆರೋನಾದ 2 ವೈರಿ ಕುಟುಂಬಗಳನ್ನು ಹೆಸರಿಸಿರಿ ಅಂತೇಳಿ. ಅಂದರೆ ವೆರೋನಾದಲ್ಲಿ 2 ಬದ್ಧ ವೈರಿ ಕುಟುಂಬಗಳಿರ್ತವೆ, ಆ ಕುಟುಂಬಗಳ ಹೆಸರನ್ನು ನೀವು ಹೇಳ್ರಿ ಅಂಥೇಳಿ. ದ ಆನ್ಸರ್ ಈಸ್ ದ ಮಾಂಟೆಗೋ ಆ್ಯಂಡ್ ಕ್ಯಾಪ್ಲೆಟ್ಸ್ ಅಂತೇಳಿ. ಕ್ವಶನ್ ನಂಬರ್ 2, ಹೂ ಹೋಸ್ಟೆಡ್ ಎ ಗ್ರ್ಯಾಂಡ್ ಸಪ್ಪರ್. ಗ್ರ್ಯಾಂಡ್ ಸಪ್ಪರ್ ಅಥವಾ ಭೋಜನಕೂಟವನ್ನು ಯಾರು ಆಯೋಜಿಸಿದರು? ಆನ್ಸರ್ ಈಸ್ ಓಲ್ಡ್ ಲಾರ್ಡ್ ಕ್ಯಾಪ್ಲೆಟ್ಸ್ ಹೋಸ್ಟೆಡ್ ಎ ಗ್ರ್ಯಾಂಡ್ ಸಪ್ಪರ್. ಥರ್ಡ್ ಕ್ವಶನ್ ಈಸ್ ಹೂ ಅಕಾರ್ಡಿಂಗ್ ಟು ರೋಮಿಯೋ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಯಾರು ರೋಮಿಯೋನ ಪ್ರಕಾರ ದಿವಟಿಗೆಗೆ ಬೆಳಗುವುದನ್ನು ಕಲಿಸುತ್ತಾರೆ? ಆನ್ಸರ್ ಈಸ್ ಜೂಲಿಯಟ್. ನೆಕ್ಸ್ಟ್ ಕ್ವಶನ್, ದ ಫೋರ್ತ್ ಕ್ವಶನ್ ಈಸ್ ವೈ ಡಸ್ ರೋಮಿಯೋ ಅಟೆಂಡ್ ದ ಸಪ್ಪರ್. ರೋಮಿಯೋ ಯಾಕೆ ಭೋಜನಕೂಟಕ್ಕೆ ಆಗಮಿಸಿದನು? ಆನ್ಸರ್ ಈಸ್ he attends the supper to see his old lover Rosaline. Fifth question is why does Romeo attend the supper in disguise? ಏಕೆ ರೋಮಿಯೋ ವೇಷ ಹಾಕಿಕೊಂಡು ಭೋಜನಕೂಟಕ್ಕೆ ಹೋಗುತ್ತಾನೆ? ಆನ್ಸರ್ ಈಸ್ being a Montagues, an enemy of the Capulets, Romeo had not been invited to the supper, and also he was keen on seeing Rosaline. He attended in disguise. Sixth question is whom does Romeo see on the dance floor? ನೃತ್ಯ ವೇದಿಕೆಯ ಮೇಲೆ ರೋಮಿಯೋ ಯಾರನ್ನು ನೋಡುತ್ತಾನೆ? ಆನ್ಸರ್ ಈಸ್ ಜೂಲಿಯಟ್. ಆ ವೇದಿಕೆ ಮೇಲೆ ರೋಮಿಯೋ ಜೂಲಿಯಟ್ನ ನೋಡ್ತಾನೆ. ಸೆವೆಂತ್ ಕ್ವಶನ್ ಈಸ್ ಹೂಮ್ ಡಸ್ ದ ಫ್ರೇಸ್ ಸ್ನೋವಿ ಡವ್ ರೆಫರ್ಸ್ ಟು. ಸ್ನೋವಿ ಡವ್ ಅಂದರೆ ಬಿಳಿಯ ಪಾರಿವಾಳ. ಸ್ನೋವಿ ಡವ್ ಎಂದರೆ ಯಾರು? ಈ ಪೋಯಮ್ನಲ್ಲಿ ಸ್ನೋವಿ ಡವ್ ಅಂದರೆ ಯಾರು? ಜೂಲಿಯಟ್. ದ ಆನ್ಸರ್ ಈಸ್ ಜೂಲಿಯಟ್. ಏಟ್ತ್ ಕ್ವಶನ್ ಈಸ್ whom does Romeo called as yonder lady? ರೋಮಿಯೋ ಯಾರನ್ನು ಯಾಂಡರ್ ಲೇಡಿ ಎಂದು ಕರೆಯುತ್ತಾನೆ? ಆನ್ಸರ್ ಈಸ್ ಜೂಲಿಯಟ್. whom does Romeo call crows?
ರೋಮಿಯೋ ಯಾರನ್ನು ಕಾಗೆ ಎಂದು ಕರೆಯುತ್ತಾನೆ? ಆನ್ಸರ್ ಈಸ್ ದ ಅದರ್ ವುಮನ್ ಆನ್ ದ ಡ್ಯಾನ್ಸ್ ಫ್ಲೋರ್. 10th question is, who in the poem is compared to a rich jewel in an Ethiopia's ear? ಯಾರನ್ನು ಆಫ್ರಿಕಾದ ಮಹಿಳೆಯ ಧರಿಸಿರುವ ಆಭರಣಕ್ಕೆ ಹೋಲಿಕೆ ಮಾಡಲಾಗಿದೆ? ಇಲ್ಲಿ ಯಾರನ್ನ ರಿಚ್ ಜೆವೆಲ್ಗೆ ಹೋಲಿಕೆ ಮಾಡಲಾಗಿದೆ ಅಂತೇಳಿ ಪ್ರಶ್ನೆ. ಆನ್ಸರ್ ಈಸ್ ಜೂಲಿಯಟ್. ಜೂಲಿಯಟ್ ಈಸ್ ಕಂಪೇರ್ಡ್ ಟು ಎ ರಿಚ್ ಜೆವೆಲ್ ಇನ್ ಆನ್ ಇಥಿಯೋಪ್ಸ್ ಇಯರ್. 11th question is, what does Romeo decide to do after the dance? ರೋಮಿಯೋ ನೃತ್ಯ ಮುಗಿದ ನಂತರ ಏನು ಮಾಡಲು ನಿರ್ಧರಿಸಿದನು? ಆನ್ಸರ್ ಈಸ್, he decided to touch her hand and make his rude hand blessed. ಆತ ನೃತ್ಯ ಮುಗಿದ ಮೇಲೆ ಆ ಜೂಲಿಯಟ್ನ ಕೈಗಳಿಗೆ ಸ್ಪರ್ಶಿಸಿ ತನ್ನ ಒರಟು ಕೈಗಳನ್ನು ಪವಿತ್ರ ಕೈಗಳನ್ನಾಗಿ ಮಾಡ್ಕೋಬೇಕು ಅಂಥೇಳಿ ಡಿಸೈಡ್ ಮಾಡ್ತಾನೆ. 12th question is, what does Juliet ask the night? ಜೂಲಿಯಟ್ ರಾತ್ರಿಯ ಹತ್ತಿರ ಏನನ್ನ ಕೇಳಿಕೊಳ್ಳುತ್ತಾಳೆ? ಆನ್ಸರ್ ಈಸ್, she asks the night to bring her Romeo to her. Next question, 13th question is, who will come gliding on the wings of night? ರಾತ್ರಿಯ ರೆಕ್ಕೆಯ ಮೇಲೆ ಯಾರು ಬರುತ್ತಾರೆ? ಆನ್ಸರ್ ಈಸ್ ರೋಮಿಯೋ. ದ ರೋಮಿಯೋ will come gliding on the wings of night. 14th question is, what does Juliet want Romeo to be after her death? ತಾನು ಸತ್ತ ನಂತರ ಜೂಲಿಯಟ್ ರೋಮಿಯೋನನ್ನು ಏನಾಗಬೇಕು ಎಂದು ಬಯಸ್ತಾಳೆ? She wants Romeo to be little stars in the heaven. ತಾನು ಸತ್ತೋದ್ಮೇಲೆ ಜೂಲಿಯಟ್ಟು ರೋಮಿಯೋ ನಕ್ಷತ್ರಗಳಾಗಬೇಕು ಅಂಥೇಳಿ ಅವಳು ಬಯಸ್ತಾಳೆ. 15th question, why will the whole world in love with night? ಏಕೆ ಇಡೀ ಜಗತ್ತು ರಾತ್ರಿಯನ್ನು ಪ್ರೀತಿಸೋಕೆ ಪ್ರಾರಂಭ ಮಾಡುತ್ತೆ? ಜಗತ್ತು ಏಕೆ ರಾತ್ರಿಯನ್ನು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂಥೇಳಿ ಪ್ರಶ್ನೆ. ಆನ್ಸರ್ ಈಸ್, ಬಿಕಾಸ್ ರೋಮಿಯೋ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಹೆವನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, HEAVEN ಆಗಬೇಕು ಅಲ್ಲಿ. 16th question is, ನ್ಯೂ ಸ್ನೋ ರೆಫರ್ಸ್ ಟು. ನ್ಯೂ ಸ್ನೋ ಅಂದರೆ ಯಾರು? ಇಲ್ಲಿ ಪೋಯಮಲ್ಲಿ ಬರುತ್ತೆ, ಜೂಲಿಯಟ್ಟು ನ್ಯೂ ಸ್ನೋ ಅಂತೇಳಿ ಕರೀತಾಳೆ. ಯಾರನ್ನ ಅವಳು ನ್ಯೂ ಸ್ನೋ ಅಂತೇಳಿ ಕರೀತಾಳೆ? ರೋಮಿಯೋ. ಆನ್ಸರ್ ಈಸ್ ರೋಮಿಯೋ. ರೋಮಿಯೋನನ್ನು ಜೂಲಿಯಟ್ಟು ನ್ಯೂ ಸ್ನೋ ಅಂಥೇಳಿ ಕರೀತಾಳೆ. ರೋಮಿಯೋ ಜೂಲಿಯಟ್ನನ್ನು ಸ್ನೋವಿ ಡವ್ ಅಂಥೇಳಿ ಕರೆದ್ರೆ, ಜೂಲಿಯಟ್ಟು ರೋಮಿಯೋನನ್ನು ನ್ಯೂ ಸ್ನೋ ಎಂದು ಕರೆಯುತ್ತಾಳೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು ಎರಡು ಕ್ವಶನ್ನ ಮಧ್ಯೆ. 17th question, whose beauty is too rich to use? ಯಾರ ಸೌಂದರ್ಯವು ಅತಿ ಸುಂದರವಾಗಿದೆ? ಆನ್ಸರ್ ಈಸ್ ಜೂಲಿಯಟ್ಸ್ ಬ್ಯೂಟಿ. 18th question is, how does Juliet want Romeo to be immortalized? ಜೂಲಿಯಟ್ ರೋಮಿಯೋನನ್ನು ಹೇಗೆ ಅಮರನನ್ನಾಗಿ ಕಾಣಬಯಸುತ್ತಾಳೆ? ಆನ್ಸರ್ ಈಸ್, Juliet wants Romeo to be immortalized as stars in the heaven. 19th question is, the phrase teach the torches to burn bright suggests. ಈ ಸೆಂಟೆನ್ಸು ಏನನ್ನು ಸಜೆಸ್ಟ್ ಮಾಡುತ್ತೆ ಅಂಥೇಳಿ. ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಎಂಬ ಪದ ಸಮುಚ್ಚಯವು ಏನನ್ನು ಸೂಚಿಸುತ್ತೆ? ಆನ್ಸರ್ ಈಸ್, Juliet's beauty surpasses the brightness of the light. Next question is 20th question,
ವಾಟ್ ಡಸ್ ರೋಮಿಯೋ ಲರ್ನ್ ಅಬೌಟ್ ಜೂಲಿಯಟ್ ಆಫ್ಟರ್ ದ ಡ್ಯಾನ್ಸ್? ನೃತ್ಯ ಮುಗಿದ ಮೇಲೆ ರೋಮಿಯೋ ಜೂಲಿಯಟ್ ಬಗ್ಗೆ ಏನನ್ನು ತಿಳಿದುಕೊಂಡನು? ಆನ್ಸರ್ ಈಸ್ ರೋಮಿಯೋ ಲರ್ನ್ಸ್ ದ್ಯಾಟ್ ಜೂಲಿಯಟ್ ವಾಸ್ ದ ಡಾಟರ್ ಆಫ್ ದ ಕ್ಯಾಪ್ಲೆಟ್ಸ್. ಅವನಿಗೆ ಗೊತ್ತಾಗುತ್ತೆ, ರೋಮಿಯೋಗೆ ಗೊತ್ತಾಗುತ್ತೆ ಜೂಲಿಯಟ್ಟು ಕ್ಯಾಪ್ಲೆಟ್ನ ಮಗಳು ಅಂಥೇಳಿ. ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾವು 1 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಸೋ ಫಾರ್ ವಿ ಹ್ಯಾವ್ ಡಿಸ್ಕಸ್ಡ್ 1 ಮಾರ್ಕ್ಸ್ ಕ್ವಶನ್. ದ ನೆಕ್ಸ್ಟ್ ಈಸ್ ದ ಸಮರಿ ಆಫ್ ದ ಪೋಯಮ್. ಇದು 4 ಅಂಕದ್ದು ಮತ್ತು 6 ಅಂಕದ ಪ್ರಶ್ನೆಗಳಿಗೆ ಈ ಸಮರಿ ನಿಮಗೆ ಹೆಲ್ಪ್ ಆಗುತ್ತೆ. ಈ ಸಮರಿ ಕಲ್ತ್ಕೊಂಡ್ಬಿಟ್ರೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ಉತ್ತರ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಪ್ರಶ್ನೆ ಯಾವುದೇ ಕೇಳಿ ಈ ಸಮರಿಯನ್ನು ನೀವು ಬರೆದುಬಿಟ್ರೆ ಯು ವಿಲ್ ಗೆಟ್ 4 ಮಾರ್ಕ್ಸ್ ಆರ್ 6 ಮಾರ್ಕ್ಸ್. ಐ ಶಾಲ್ ಸ್ಟಾರ್ಟ್ ದ ಸಮರಿ. ಓಕೆ. Romeo and Juliet is a beautiful poem written by William Shakespeare. ಈ ರೋಮಿಯೋ ಮತ್ತು ಜೂಲಿಯಟ್ ಎನ್ನುವಂಥದ್ದು ಒಂದು ಬ್ಯೂಟಿಫುಲ್ ಪೋಯಮು. ಇದನ್ನು ಬರೆದವರು ವಿಲಿಯಂ ಶೇಕ್ಸ್ಪಿಯರ್. ಇನ್ ದಿಸ್ ಪೋಯಮ್ ರೋಮಿಯೋ ಸೀಸ್ ಜೂಲಿಯಟ್ ಫಾರ್ ದ ಫಸ್ಟ್ ಟೈಮ್ ಎಟ್ ದ ಗ್ರ್ಯಾಂಡ್ ಸಪ್ಪರ್ ಹೋಸ್ಟೆಡ್ ಬೈ ದ ಲಾರ್ಡ್ ಕ್ಯಾಪ್ಲೆಟ್ಸ್. ರೋಮಿಯೋ ಜೂಲಿಯಟ್ನ ಫಸ್ಟ್ ಟೈಮು ಒಂದು ಗ್ರ್ಯಾಂಡ್ ಸಫರ್ನಲ್ಲಿ ನೋಡ್ತಾನೆ ಅವಳನ್ನು. ಅದನ್ನು ಆರ್ಗನೈಸ್ ಮಾಡಿದವ್ರು ಯಾರಪ್ಪ ಅಂದರೆ ಲಾರ್ಡ್ ಕ್ಯಾಪ್ಲೆಟ್ಸ್ ಅನ್ನುವಂಥವನು ಒಂದು ಗ್ರ್ಯಾಂಡ್ ಸಫರನ್ನು ಆಯೋಜನೆ ಮಾಡಿರ್ತಾನೆ. ಅಲ್ಲಿ ರೋಮಿಯೋ ಜೂಲಿಯಟ್ನ ಫಸ್ಟ್ ಟೈಮ್ ನೋಡ್ತಾನೆ. ದೇರ್ ಹಿ ಈಸ್ ಅಟ್ರಾಕ್ಟೆಡ್ ಬೈ ದ ಬ್ಯೂಟಿ ಆಫ್ ಜೂಲಿಯಟ್. ಅಲ್ಲಿ ಈ ರೋಮಿಯೋ ಈ ಜೂಲಿಯಟ್ನ ಬ್ಯೂಟಿಯನ್ನು ನೋಡಿ ಮಾರು ಹೋಗ್ತಾನೆ, ಆಕರ್ಷಿತನಾಗ್ತಾನೆ. He feels that Juliet can teach the torches to burn bright. ಅವ ಹೇಳ್ತಾನೆ ಜೂಲಿಯಟ್ಟು ಲೈಟಿಗೆ ಹೇಗೆ ಬೆಳಗಬೇಕು ಅಂತಾನೆ ಕಲಿಸುವಂಥ ಸೌಂದರ್ಯ ಅವಳದು ಅಂತ ಹೇಳ್ತಾನೆ. He compares her beauty to a rich jewel in the Ethiopia's ear. ಅವನು ಅವಳ ಸೌಂದರ್ಯವನ್ನು ಒಂದು ರಿಚ್ ಜೆವೆಲ್ಗೆ ಇಥಿಯೋಪಿಯಾಸ್ ಇಯರ್ನಲ್ಲಿರ್ತಕ್ಕಂಥ ಒಂದು ರಿಚ್ ಜೆವೆಲ್ಗೆ ಹೋಲಿಕೆ ಮಾಡ್ತಾನೆ. ಹಿ ಆಲ್ಸೋ ಸೇಸ್ ಹರ್ ಬ್ಯೂಟಿ ಈಸ್ ಟೂ ರಿಚ್ ಫಾರ್ ದ ಯೂಸ್ ಆ್ಯಂಡ್ ಟೂ ಡಿಯರ್ ಫಾರ್ ದ ಅರ್ತ್. ಅವಳ ಬ್ಯೂಟಿ ಅಂತಿಂಥ ಬ್ಯೂಟಿ ಅಲ್ಲ, ದಿಸ್ ಈಸ್ ನಾಟ್ ಫಾರ್ ಯೂಸ್ ಆ್ಯಂಡ್ ದಿಸ್ ಈಸ್ ನಾಟ್ ಫಾರ್ ದ ಅರ್ತ್ ಅಂಥೇಳಿ ಹೇಳ್ತಾನೆ. ಜೂಲಿಯಟ್ ಅಪಿಯರ್ಸ್ ಟು ರೋಮಿಯೋ ಎ ವೈಟ್ ಡವ್ ಆ್ಯಂಡ್ ಹರ್ ಕಂಪ್ಯಾನಿಯನ್ಸ್ ಟು ಬಿ ಕ್ರೋಸ್. ಇಲ್ಲಿ ಜೂಲಿಯಟ್ನ ಕಣ್ಣಿಗೆ ರೋಮಿಯೋನ ಕಣ್ಣಿಗೆ ಜೂಲಿಯಟ್ ಹೇಗೆ ಕಾಣ್ತಾಳೆ ಅಂತಂದರೆ ಒಂದು ಬಿಳಿಯ ಪಾರಿವಾಳ ಥರ ಕಾಣ್ತಾಳೆ. ಇವಳ ಸ್ನೇಹಿತರು ಹೇಗೆ ಕಾಣ್ತಾರೆ ಅಂದರೆ ಕಾಗೆ ಥರ ಕಾಣ್ತಾರೆ ಅಂತ ಈ ಪೋಯಮ್ನಲ್ಲಿ ರೋಮಿಯೋ ಹೇಳ್ತಾನೆ. ರೋಮಿಯೋ ವಾಂಟ್ಸ್ ಟು ಟಚ್ ಹರ್ ಹ್ಯಾಂಡ್ಸ್ ಆ್ಯಂಡ್ ಗೆಟ್ ಹಿಸ್ ರೂಡ್ ಹ್ಯಾಂಡ್ಸ್ ಬ್ಲೆಸ್ಡ್. ರೋಮಿಯೋ ನೃತ್ಯ ಮುಗಿದ ಮೇಲೆ ಅವಳ ಕೈಗಳನ್ನು ನಾನು ಟಚ್ ಮಾಡಬೇಕು, ಟಚ್ ಮಾಡಿ ನನ್ನ ಒರಟು ಕೈಗಳನ್ನು ಪವಿತ್ರ ಕೈಗಳನ್ನಾಗಿ ಮಾಡ್ಕೋಬೇಕು ಅಂತೇಳಿ ಡಿಸೈಡ್ ಮಾಡ್ತಾನೆ. ರೋಮಿಯೋ ಆಸ್ಕ್ಸ್ ಹಿಮ್ಸೆಲ್ಫ್ ವೆದರ್ ಹಿ ಲವ್ಡ್ ಎವರ್ ಬಿಫೋರ್ ಆ್ಯಸ್ ಹಿ ನೆವರ್ ಸಾ ಸಚ್ ಬ್ಯೂಟಿ. ಅವಳ ಬ್ಯೂಟಿಯನ್ನು ನೋಡಿ ಆತ ಆಕರ್ಷಿತನಾಗಿ ಒಂದು ತನ್ನಷ್ಟಕ್ಕೆ ತಾನೇ ಒಂದು ಪ್ರಶ್ನೆಯನ್ನು ಕೇಳ್ಕೊತಾನೆ, ನಾನು ಇಲ್ಲಿವರೆಗೂ ಯಾರಿಗಾದರೂ ಪ್ರೀತಿ ಮಾಡಿದ್ನಾ? ನೋ. ಇಫ್ ಐ ಡಿಡ್ love to anybody I completely forget because I never saw such beauty before ಅಂತ ಹೇಳ್ತಾನೆ. ಇಂಥ ಸೌಂದರ್ಯನ ನೋಡ್ತಾ ಇರೋದು ಇದೇ ಮೊದಲು. ನಾನು ಇಲ್ಲಿವರೆಗೂ ಯಾರಿಗಾದರೂ ಪ್ರೀತಿ ಮಾಡ್ತಾ ಇದ್ದರೆ ನಾನು ಅವಳನ್ನು ಮರ್ತು ಬಿಡ್ತೀನಿ ಅಂಥೇಳಿ ಇಲ್ಲಿ ಜೂಲಿಯಟ್ ಹೇಳ್ತಾನೆ, ರೋಮಿಯೋ ಹೇಳ್ತಾನೆ. ಸಮರಿ ಹೀಗೆ ಕಂಟಿನ್ಯೂ ಆಗುತ್ತೆ. ಈಗ ಜೂಲಿಯಟ್ ರೋಮಿಯೋನ ಬಗ್ಗೆ ಹೇಳುವಂಥ ಲೈನ್ಸ್ಗಳು. ಜೂಲಿಯಟ್ ಈಸ್ ಇನ್ವೈಟಿಂಗ್ ದ ನೈಟ್. ಜೂಲಿಯಟ್ ಏನು ಮಾಡ್ತಾಳಪ್ಪ ಅಂದರೆ ನೈಟನ್ನು ಇನ್ವೈಟ್ ಮಾಡ್ತಾಳೆ ಅವಳು. ಸಿ ಕಂಪೇರ್ಸ್ ರೋಮಿಯೋ ಟು ದ ನೈಟ್. ಅವಳು
ರೋಮಿಯೋನನ್ನು ನೈಟ್ಗೆ ಕಂಪೇರ್ ಮಾಡ್ತಾಳೆ. ಇಟ್ ಮೀನ್ಸ್ ಹಿ ಕಂಪೇರ್ಸ್ ರೋಮಿಯೋ ಟು ದ ಡೇ ಇನ್ ದ ನೈಟ್. ರಾತ್ರಿ ಹೊತ್ತಲ್ಲಿ ಬರುವಂಥ ಒಂದು ಹಗಲು ಅಂಥೇಳಿ ಜೂಲಿಯೆಟ್ಟು ಹೇಳ್ತಾಳೆ. ಜೂಲಿಯೆಟ್ ಕಾಲ್ಸ್ ರೋಮಿಯೋ ಎ ಡೇ ಇನ್ ದ ನೈಟ್. ಜೂಲಿಯೆಟ್ calls Romeo a day in the night. Juliet sees night as a bird with wings on which Romeo would ride. ಜೂಲಿಯೆಟ್ಟು ರಾತ್ರಿಯನ್ನು ಹೇಗೆ ಕಾಣ್ತಾಳಪ್ಪ ಅಂದರೆ ಒಂದು ಪಕ್ಷಿ ಥರ ಕಾಣ್ತಾಳೆ. ಆ ಪಕ್ಷಿಯ ಮೇಲೆ ರೋಮಿಯೋ ಕೂತ್ಕೊಂಡು ಬರ್ತಾ ಇದ್ದಾನೆ ಅಂಥೇಳಿ ಅವಳು ಫೀಲ್ ಮಾಡ್ಕೋತಾಳೆ. ಕಮ್ ಆ್ಯಸ್ ಎ ನ್ಯೂ ಸ್ನೋ ಅಂಥೇಳಿ ಕರೀತಾಳೆ. ಇಲ್ಲಿ ರೋಮಿಯೋನನ್ನು ಜೂಲಿಯೆಟ್ಟು ನ್ಯೂ ಸ್ನೋ ಅಂಥೇಳಿ ಕರೀತಾಳೆ. ಜೂಲಿಯೆಟ್ ಕಾಲ್ಸ್ ದ ನೈಟ್ ಆ್ಯಸ್ ಎ ಜೆಂಟಲ್. ಇಲ್ಲಿ ಜೂಲಿಯೆಟ್ಟು ರಾತ್ರಿಗೆ ಜೆಂಟಲ್ ಅಂಥೇಳಿ ಕರೀತಾಳೆ, ಮೃದು. ಜೆಂಟಲ್ ಅಂದರೆ ಮೃದು ಅಂಥೇಳಿ ಕರೀತಾಳೆ. ಆ್ಯಂಡ್ ಎ ಬ್ಲ್ಯಾಕ್ ಬ್ರೋಡ್ ನೈಟ್ ಅಂಥೇಳಿ ಕರೀತಾಳೆ. ಆ ರಾತ್ರಿಗೆ ಅವಳು ಏನಂತ ಕರೀತಾಳಪ್ಪ ಅಂದರೆ ಬ್ಲ್ಯಾಕ್ ಬ್ರೋಡ್ ನೈಟ್, ಕರಿ ಹುಬ್ಬಿನ ರಾತ್ರಿ ಅಂಥೇಳಿ ಕರೀತಾಳೆ. ಜೂಲಿಯೆಟ್ ವಿಶಸ್ ದ್ಯಾಟ್ ಆಫ್ಟರ್ ಹರ್ ಡೆತ್ ರೋಮಿಯೋ ವುಡ್ ಬಿ ಕಟ್ ಇನ್ ಟು ಪೀಸಸ್ ಆಫ್ ಸ್ಟಾರ್ಸ್ ವಿಚ್ ಮೇಕ್ಸ್ ದ ಹೆವನ್ ಸೋ ಬ್ಯೂಟಿಫುಲ್. ಇಲ್ಲಿ ಜೂಲಿಯೆಟ್ ಏನು ವಿಶ್ ಮಾಡ್ತಾಳೆಪ್ಪ ಅಂದರೆ ತಾನು ಸತ್ತೋದ್ಮೇಲೆ ರೋಮಿಯೋನನ್ನು ನಕ್ಷತ್ರಗಳನ್ನಾಗಿ ಪೀಸ್ ಕಟ್ ಮಾಡಬೇಕು. ಆವಾಗ ಆ ರೋಮಿಯೋ ಆಕಾಶದಲ್ಲಿ ಹೋಗಿ ಮಿನುಗ್ತಾ ಇರ್ತಾನೆ, ಅದು ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂಥೇಳಿ ಅವಳು ಅನ್ಕೋತಾಳೆ. ದೆನ್ ದ ಹೋಲ್ ವರ್ಲ್ಡ್ ಬಿಗಿನ್ ಟು ಫಾಲ್ ಇನ್ ಲವ್ ವಿತ್ ದ ನೈಟ್ ಇನ್ಸ್ಟೆಡ್ ಆಫ್ ದ ಬ್ರೈಟ್ ಸನ್. ಆಗ ಇಡೀ ಜಗತ್ತು ಹಗಲನ್ನು ಇಷ್ಟಪಡೋಕ್ಕಿಂತಲೂ ರಾತ್ರಿಯನ್ನು ಜಾಸ್ತಿ ಇಷ್ಟಪಡೋದಕ್ಕೆ ಪ್ರಾರಂಭ ಮಾಡುತ್ತೆ ಅಂಥೇಳಿ ಜೂಲಿಯೆಟ್ ಅನ್ಕೋತಾಳೆ. ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಸಮ್ರಿ ಆ್ಯಂಡ್ 1 marks ಕ್ವಶನ್ ಆಫ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಮೊದಲನೇ ವಿಡಿಯೋನಲ್ಲಿ ನಾವು ರೋಮಿಯೋ ಮತ್ತು ಜೂಲಿಯೆಟ್ ಪೋಯಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಇನ್ ಡೀಟೇಲ್ ಆಗಿ. ಈ ಪಾರ್ಟ್ 2 ಎರಡನೇ ವಿಡಿಯೋದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂಥ 1 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗಳಿಗೆ ನಾವು ಡಿಸ್ಕಷನ್ ಮಾಡಿದಾಗ ಆಯಿತು. ನೀವು ಸಮರಿಯನ್ನು ಕಲ್ತ್ಕೊಂಡ್ಬಿಟ್ರೆ 4 ಅಂಕದ ಪ್ರಶ್ನೆಗೂ ಕೂಡ ಆ ಸಮರಿ ನಿಮಗೆ ಹೆಲ್ಪ್ ಆಗುತ್ತೆ. 6 ಅಂಕದ ಪ್ರಶ್ನೆ ಬಂದರೂ ಕೂಡ ನೀವು ಆ ಸಮರಿಯನ್ನು ಬರೀಬೇಕಾಗುತ್ತು. ಡಿಯರ್ ಸ್ಟೂಡೆಂಟ್ಸ್, this is all about the question and answers of Romeo and Juliet, 1 marks question and 4 marks question. So thank you for watching my video.